ದುಃಖ ಅಳಬೇಕ ನಾಡು ನಗಬೇಕ ನನಗೇಕ ಜನ ಹುಚ್ಚ ಹುಚ್ಚ ಅಂತ ಕರೀತಾರೆ. ಈ ಕಲಿಯುಗದಲ್ಲಿ ಪ್ರೀತಿಗ ಮಾರುವುದು ಹುಚ್ಚ ಅರ ಹುಚ್ಚ. ಬಣ್ಣದ ಬದುಕಿನಲ್ಲಿ ಮಾರುವುದ ಹುಚ್ಚ. ಜನ ನನ್ನನ್ನು ಹೊಡೆಯಲು ಬೆನ್ನತ್ತಿದ್ದಾರೆ. ನಾನು ಇಲ್ಲಿಂದ ಹೋಗುದು ಯಾರೋ ಬರಕತ್ತಾರಪ್ಪ ಹೋಗ್ಲಿ. ನಿಲ್ಲು ಶಶಿಧರ ನಿಲ್ಲು, ಓಡಬೇಡ. ಇವನು ಹೋಗೇ ಬಿಟ್ಟ. ಏನು ಮಾಡುವುದು? ಏನಾದರೂ ಮಾಡಿ ಇವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸರಿ ಮಾಡಬೇಕು. ಅಂದರೆ ನನ್ನ ಕೈಗೆ ಸಿಗದಂತೆ ತಿರುಗುತ್ತಿದ್ದಾನೆ. ಇವನಿಗೆ ಯಾರೋ ಮೋಸದಿಂದ ಔಷಧಿ ಕೊಟ್ಟು ಹುಚ್ಚು ಹಿಡಿಸಿದಂತೆ ಕಾಣುತ್ತದೆ. ನಾ ಕೊಟ್ಟ ಔಷಧಿ ಪೂರ ತಲೆಯಾಗ ತಗೊಂಡಂಗ ಕಾಣುತ್ತಾ ಇದೆ. ಅದಕ್ಕ ಈ ನಮ್ಮನಿ ಹುಚ್ಚಿಡ್ದ ರಂಗ ತಿರುಗಾಡಕತ್ತಾನ. ಮತ್ತ ನೀವ ಹೇಳ್ತಿರಲ್ರಿ ಶಾಂತಂ ಪಾಪಂ ನಾವ್ಯಾಕ ಕಡಸಲಿಲ್ರಿ ಅವನ ತಲಿನ. ಮತ್ತ ನೀವ ಹೇಳ್ತಿರಲ್ರಿ ನೀವು ತಪ್ಪು ತಿಳ್ಕೊಂಡ್ರಿ ಸರ. ಮೇಲಾಗಿ ಅವನಿಗೆ ಧಾರವಾಡ ಹುಚ್ಚಾಸ್ಪತ್ರೆ ಕರ್ಕೊಂಡು ಹೋಗಿದ್ದೀವ್ರಿ ಅಂತಂದಿನ್ರಿ. ಮತ್ತ ನೀವು ಅದನ್ನ ತಪ್ಪು ತಿಳ್ಕೊಂಡಿರಿ ಅಷ್ಟೇ. ನೀವು ಅವನ್ನ ಧಾರವಾಡ ಉಚ್ಚಾರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರಲ್ವೇ? ಎಷ್ಟು ಸುಳ್ಳು ಹೇಳ್ತೀರಿ ನೀವು? ಸತ್ಯಪ್ಪ, ನಾನು ಅಲ್ರಿ. ನಮ್ಮ ಸಾವುಕಾರ ಯಾವ ದವಾಖಾನೆ ಕರ್ಕೊಂಡು ಹೋಗ್ಯಾರಂತ ನನಗ ಗೊತ್ತೇ ಇಲ್ರಿ. ಏನೇ ಆಗಲಿ ಹುಚ್ಚು ಹಿಡಿಯುವ ಔಷಧಿ ಕೊಟ್ಟದ್ದು ನೀನೇ ತಾನೆ? ಕ್ಯಾನ್ಸಲ್ ರೀ. ನಾನಲ್ರಿ, ನಮ್ಮ ಸಾವುಕಾರ ಅಳಿಯ ಚಿಕ್ಕಣ್ಣ. ಅಂದ್ರೆ ನಿಮ್ಮ ಸಾವುಕಾರಳಿಯ ಚಿಕ್ಕಣ್ಣನಿಗೂ ಮತ್ತು ಶಶಿಧರನಿಗೂ ಏನು ಸಂಬಂಧ? ಸಂಬಂಧ ಕೇಳಕತ್ತೀರನ್ರಿ? ನಮ್ಮ ಶಶಿರೇಖಾ ಮಾತಾಡಲ್ರಿ, ಅವ್ರು ಮೊದಲ ಚಿಕ್ಕಣ್ಣಗೆ ಕೊಡ್ಬೇಕಾಗಿತ್ತು. ಆ ಶಶಿಧರ 25,000 ರೂಪಾಯಿ ಸುಟಿಗೇಸ್ ಬ್ಯಾಗ್ ತಗೊಂಡು ಕಳವು ಮಾಡ್ಕೊಂಡು ಹೋಗಿದ್ರಿ. ಅವಾಗ ಮದುವೆ ಹರಕತ್ತಿದ್ರಿ, ವಾಪಸ್ ತಂದು ಕೊಟ್ಟ. ಆಗ ನಮ್ಮ ಶಶಿರೇಖಮ್ಮನವರು ಹಿಂಗ್ ಹೇಳಿದಿಲ್ರಿ ಚಿಕ್ಕಣ್ಣಗ, ನೀವು ಹಣಕ್ಕೆ ಬೆಲೆ ಕೊಡೋವರು ಗುಣಕ್ಕಲ್ಲ ಅಂತ ಹೇಳಿ ಆ ಕಳ್ಳನಿಂದ ತಾಳಿ ಕಟ್ಟಿಸಿಕೊಂಡ್ರು. ಆಗ ಚಿಕ್ಕಣ್ಣನ ಸಿಟ್ಟು ಕಾಯಮಾಗಿ ಶಶಿಧರನಿಗೆ ಹುಚ್ಚಿಡಿಯುವ ಮದ್ದನ್ನು ಸೇವಿಸಿ ತುಂಬಾ ಗರ್ಭಿಣಿಯಾದ ನಮ್ಮ ಶಶಿರೇಖಮ್ಮನವರಿಗೆ ಪಾಪಿ ಒದ್ದು ಹೊರಗಾಕ್ಯಾನ್ರಿ. ಆ ಪಾಪಿ ಚಿಕ್ಕಣ್ಣ. ತುಂಬಾ ಅನ್ಯಾಯ. ಆದರೂ ಅವರಿಬ್ಬರಿಗಿಂತ ಪರಿಸ್ಥಿತಿ ಬರಬಾರದಿತ್ತು. ದೈವ ಲೀಲೆ ಯಾರೇನು ಮಾಡುವುದು? ಅಲ್ರೇ, ಇಷ್ಟೆಲ್ಲಾ ಕೇಳಾಕತ್ತಿರದ ಮ್ಯಾಲ ನೀವ್ಯಾರ? ನಾವು ಪೊಲೀಸ್ ಡಿಪಾರ್ಟ್ಮೆಂಟಿನವರು. ಮುಂದ ಚಿಕ್ಕಣ್ಣನಿಗೆ ಏನಾಗುತ್ತ? ಇನ್ನೇನಾಗುತ್ತೆ? ಕರಿ ನೀರು ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತೆ. ಅಯ್ಯೋ ಯಪ್ಪ, ಇವನಿಗೆ ಹೇಳೋದು ಬೇಡ, ಮೊದಲು ಇಲ್ಲಿಂದ ನಾವು ಹೋಗ್ಬಿಡೋಣ. ಅವನಿಗಷ್ಟೇ ಅಲ್ಲ, ಅವನ ಜೊತೆ ಯಾರ್ಯಾರಿದ್ದೀರೋ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಅದರಾಗ ನೀನಿದ್ರೆ ಹೇಳ್ರಿ, ನಿಮ್ಮನ್ನು ಪಾರು ಮಾಡ್ತೀನಿ ಇಲ್ಲಿಂದ. ಮೊದಲ ನಾವಿಲ್ಲಿಂದ ಜಾಗ ಮಾಡೋದ ಚಲೋ ಅಂತೀನಿ. ಇವನಿಗೆ ಹೇಳೋದು ಬೇಡ, ಇನ್ನ ಆ ಕಡೆ ಚಿಕ್ಕಣ್ಣನ ಕಡೆನೂ ಹೋಗೋದು ಬೇಡ. ಇನ್ನು ನಾವು ಕಾವಿ ಧರಿಸಿ ಕಪತ್ ಗುಡ್ಡ ಸೇರೋಣ. ಮರಿಗೇಡಿ ಆಗಿ ಜೈಲು ಸೇರೋದಕ್ಕಿಂತ ಊರು ಬಿಡದ ಪಾಡಂತೀನಿ. ಸರ ಬರ್ತೇನ್ರಿ. ಸರ ಬರ್ತೇನೆ. ನಿಂದ್ರ ಯಾಕೆ ಹೊಟ್ಟಿ ನಿಂದ್ರಿ. ಎಲ್ಲ ಇವನು ಹೋಗೇ ಬಿಟ್ಟ. ಏನಾದರೂ ಮಾಡಿ ನನ್ನ ಗೆಳೆಯನನ್ನು ಔಷಧಿ ಕೊಟ್ಟು ಸರಿ ಮಾಡಬೇಕು. ಸ್ವಲ್ಪ ಹೋಗಿ ಬರ್ತೇನೆ.